ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಮೇಲಿರುವ ಆರೋಪವೆಂದರೆ ಇವರು ಫಿಲಂ ಇಂಡಸ್ಟ್ರಿಯ ಕನ್ವೆನ್ಷನ್ಗಳನ್ನು ಒಪ್ಪುವುದಿಲ್ಲ ಎಂಬುದು. ನಾನು ನಿಮಗೆ ನಿಮ್ಮ ಬಾಲ್ಯದ ಕೆಲವು ಫೋಟೋಗಳನ್ನ ತೋರಿಸ್ಬೇಕು ಅಂತ ಇದ್ದೀನಿ. ಇದು ಎಂಥ ಫೋಟೋ ಅಂತಂದ್ರೆ, ನೀವು ಒಂದು ಚಿರತೆ ಮರಿನ ನಿಮ್ಮ ಕೈಗಳಲ್ಲಿ ಹಿಡ್ಕೊಂಡಿದ್ದೀರಾ. ಮತ್ತೆ ನೋಡಿ, ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ, ನೋಡಿ 2 ಫೋಟೋ ಇದೆ ನನ್ನ ಹತ್ರ. ಇದರಲ್ಲಿ ಒಂದರಲ್ಲಿ ಮತ್ತಿನ್ನೊಂದು ಈ ಫೋಟೋ ಇದೆ. ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ನೀವು ಆಂಗ್ರಿ ಯಂಗ್ ಮ್ಯಾನ್. ಆಂಗ್ರಿ ಯಂಗ್ ಕಿಡ್. ಹಾ, ಆಂಗ್ರಿ ಯಂಗ್ ಕಿಡ್. ಇಲ್ಲ, ಇದ್ರಲ್ಲಿ ನಾನು ನಗ್ತಾ ಇದ್ದೀನಿ ನೋಡಿ. ಇದ್ರಲ್ಲಿ ನಾನು ಸ್ಮೈಲ್ ಮಾಡ್ತೀನಿ. ನೀವು ನಗ್ತಾ ಇದ್ದೀರಾ ಸರಿ, ಆದ್ರೆ ಕೈಯಲ್ಲಿ ತಗೊಂಡಿದ್ದೀರಲ್ಲ ಫೋಟೋ, ಲೆಪರ್ಡ್ನ ಎತ್ಕೊಂಡಿದ್ದೀನಿ. ಇದು ನನ್ನ ತಂದೆ ಜೊತೆ ಶೂಟಿಂಗ್ ಹೋಗಿದ್ದೆ. ಅವಾಗ ಅಲ್ಲೊಂದು ಲೆಪರ್ಡ್ ಸೀಕ್ವೆನ್ಸ್ ನಡೀತಾ ಇತ್ತು. ನನಗೆ ನೆನಪಿರೋ ಪ್ರಕಾರ ಸಿನಿಮಾ ಹೆಸರು ನಟ್ವರ್ಲಾಲ್ ಅನ್ಸುತ್ತೆ. ಅಮಿತ್ ಜಿ ಹೀರೋ ಅದರಲ್ಲಿ. ಅಲ್ಲಿ ಚಿಕ್ಕ ಚಿಕ್ಕ ಚಿರತೆ ಮರಿಗಳಿದ್ವು. ಅದಕ್ಕೆ ನಾನು ನಮ್ಗೆ ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ, ನೀವು ಸಣ್ಣ ವಯಸ್ಸಿನಲ್ಲೇ ಹೆದರ್ಕೊಳ್ದೇ ಇರೋಂಥ ಕ್ಯಾರೆಕ್ಟರ್ ನಿಮ್ದು ಅಂತ. ಒಂದು ವೇಳೆ ಭಯ ಇಲ್ಲ ಅಂದ್ರೂ ನನಗೆ ನೆನಪಿಲ್ಲ. ಆದರೆ ನಮ್ಮ ತಂದೆ ಕಲಿಸಿದ್ರು ನನಗೆ ಹೆದರ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಅಂತ. ಸೊ ಹೆದರ್ಕೊಳ್ಳೋದ್ರ ಬದಲು ಫೇಸ್ ಮಾಡೋದು ಕಲಿ ಅಂತ. ಮೋಸ್ಟ್ಲಿ ಅದೇ ನನ್ನ ಜೀವನಕ್ಕೆ ಹೆಲ್ಪ್ ಆಗ್ತಿರ್ಬೋದು, ಇಡೀ ಜೀವನ ಹೆಲ್ಪ್ ಆಗ್ಬೋದು. ನಾನು ಮಹೇಶ್ ಭಟ್ ಅವ್ರದ್ದೊಂದು ಆರ್ಟಿಕಲ್ ಓದ್ತಾ ಇದ್ದೆ. ಅವ್ರು ಹೇಳ್ತಾರೆ, ನೀವು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ನೀವಿನ್ನೂ ಕಾಲೇ ಇಟ್ಟಿರ್ಲಿಲ್ಲ, ಆಗ್ಲೇ ಟ್ರೇಡ್ನ ಪಂಡಿತರು ಏನಿದ್ರಲ್ಲ ಅವರು ನಿಮ್ಮನ್ನ ರೈಟ್ ಆಫ್ ಮಾಡ್ಬಿಟ್ಟಿದ್ರು. ಈ ಥರ ಮುಖ ಇರುವಂತ ಒಬ್ಬ ವ್ಯಕ್ತಿ ಹೀರೋ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ. ಇದು ನನಗೂ ಹೇಳಿದ್ರು ಅವಾಗ ಅವರು. ಆದರೆ ಆವಾಗ ಜನ ಹೇಳ್ತಿದ್ರು ಆ ಥರ. ಬಟ್ ಏನಾಗಬೇಕಾಗಿತ್ತು ಆಯ್ತಲ್ಲ, ಪಂಡಿತರ ಮಾತು ತಪ್ಪಾಯ್ತಲ್ಲ. ಅಜಯ್ ದೇವ್ಗನ್ ಅದನ್ನ ಸಾಬೀತ್ ಮಾಡಿದ್ದಾರೆ. ನಾನ್ ಕರೆಕ್ಟ್ ಅಂತ ಸಾಬೀತಾಯ್ತೋ ಇಲ್ಲೋ, ಬಟ್ ಎಸ್, ಇಟ್ಸ್ ಜಸ್ಟ್ ಲಕ್. ಆ್ಯಂಡ್ ಅವರಂತೂ ತಪ್ಪು ಅಂತ ಪ್ರೂವ್ ಆಯ್ತಲ್ಲ. ನೋಡಿ, ಆ ಸಂದರ್ಭದಲ್ಲಿ ಅವರು ಕೋಟ್ ಮಾಡ್ತಾರೆ, ಎಜ್ಜೋ ಅವ್ರು ಹೇಳ್ತಾರೆ ಇವರು ಹೀರೋ ಆಗೋದಕ್ಕೆ ಹೇಗೆ ಸಾಧ್ಯ. ಆನಂತರ ನೋಡಿ, ನಸರುದ್ದೀನ್ ಶಾ ಅವ್ರು ಹೇಳ್ತಾರೆ, ನಾನು ಈ ಹುಡುಗನ ಅಸೆಸ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ದೀನಿ ಅಂತ. ಇಲ್ಲ, ನಾನು ಕೇಳಿದ್ದೀನಿ ನೀವು ಹೇಳ್ತಿರೋ ಮಾತುಗಳನ್ನ. ಬಟ್ ನನ್ನ ಮುಂದೆ ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡ್ತಿದ್ರು. ಆದರೆ ಕೆಲವು ಜನ ತುಂಬಾ ಪಾಸಿಟಿವ್ ಆಗಿದ್ರು. ಯಾವಾಗಲೂ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಅಂದರೆ ಅವ್ರಿಗೇನು ಅನಿಸ್ತಾ ಇತ್ತು ಅಂದರೆ, ನಾನು ಕರೆಕ್ಟ್ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ. ಸೊ ಅವ್ರ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಅನಿಲ್ ಕಪೂರ್ ಅವರ ಒಂದು ಕತೆ ಕೇಳ್ತಾ ಇದ್ದೆ. ಯಾವಾಗ ಪೂಲೋರ್ ಕಾಂಟೆ ಸಿನಿಮಾ ರಿಲೀಸ್ ಆಯ್ತಲ್ಲ, ಪ್ರೀಮಿಯರ್ಗೆ ಬಂದಂತ ದೊಡ್ಡ ದೊಡ್ಡ ಸ್ಟಾರ್ಗಳಲ್ಲಿ ಅವರು ಒಬ್ಬಂಟಿಯಾಗಿದ್ರು. ಮತ್ತೆ ಅವರು ಹೇಳ್ತಾರೆ, ಆ ಸಮಯದಲ್ಲಿ ಅವರ ಸಿನಿಮಾ ರಿಲೀಸ್ ಆಗಿತ್ತು, ಲಮ್ಹೆ. ಆಗ ಅವ್ರು ಹೇಳ್ತಾರೆ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಲಮ್ಹೆ ಅಂತ ಸಿನಿಮಾ ಜೊತೆಗೆ ನಿಮ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ಅವ್ರು ನನಗೆ ಹೇಳಿದ್ರು. ಅಂದರೆ ನಾನು ಹೊಸಬ ಅಲ್ವಾ ಅವಾಗ. ಆ್ಯಂಡ್ ಅನಿಲ್ ಅವರು ನನಗೆ ಪರಿಚಯ ಇದ್ರಲ್ವಾ. ಸೊ ಅದಕ್ಕೆ ಅವ್ರು ಕರೆದ್ಬಿಟ್ಟು ಏನು ಹೇಳಿದ್ರು ಅಂದರೆ, ನ್ಯೂ ಗರ್ಲ್, ನ್ಯೂ ಬಾಯ್, ಹೊಸ ಪ್ರೊಡ್ಯೂಸರ್, ಹೊಸ ಡೈರೆಕ್ಟರ್ ಬೇರೆ, ಲಮ್ಹೆ ದೊಡ್ಡ ಸಿನಿಮಾ, ಅವ್ರ ಜೊತೆ ನೀವು ಯಾಕೆ ರಿಲೀಸ್ ಮಾಡ್ತೀರಿ ಅಂತ ಅವ್ರ ಕಡೆಯಿಂದ ಒಂದು ಒಳ್ಳೆ ಗೆಸ್ಚರ್ ಅದು. ಆಮೇಲೆ 1 ವರ್ಷ ಆದಮೇಲೆ ಅವರು ಸಿಕ್ಕರು. ಅವಾಗ ಹೇಳಿದ್ರು, ಇದೇನಪ್ಪ ನಾನು ಹೇಳಿದ್ದು ಉಲ್ಟಾ ಆಗೋಯ್ತಲ್ಲ, ನಾನು ನಿನಗೆ ಹೇಳ್ತಾ ಇದ್ದೆ ಅಂತ. ಇದೆಲ್ಲ ಒಂದು ಪಾಸಿಟಿವ್ ಥಿಂಗ್. ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ರು ಅಷ್ಟೇ ಅವರು. ಆದರೆ ಆಮೇಲೆ ಅದೆಲ್ಲ ಉಲ್ಟಾ ಆಗೋದ್ಮೇಲೆ ಅವ್ರು ಬಂದು ನನಗೆ ಹೇಳಿದ್ರು, ಏನಪ್ಪಾ ನಾನು ನಿನಗೆ ಸಜೆಸ್ಟ್ ಮಾಡ್ತಾ ಇದ್ದೆ, ಎಲ್ಲ ಉಲ್ಟಾ ಆಗೋಯ್ತಲ್ಲ. ಲಮ್ಹೆ ಫ್ಲಾಪ್ ಆಯ್ತು, ಮತ್ತೆ ಪೂಲೋರ್ ಕಾಂಟೆ ಸೂಪರ್ ಹಿಟ್ ಆಯ್ತು. ಹೌದು ಸರ್. ನೋಡಿ, ನೀವು ನಿಮ್ಮ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾಗ ನನಗೆ ಚೆನ್ನಾಗಿ ನೆನಪಿದೆ. ಆ ಸಮಯದಲ್ಲಿ 2 ಮೋಟಾರ್ ಸೈಕಲ್ಗಳ ಮೇಲೆ ನಿಂತ್ಕೊಂಡು ಹೌದು ಒಂದು ಸ್ಟಂಟ್ ಸೀನ್ ಮಾಡ್ತಾ ನಿಮ್ಮ ಎಂಟ್ರಿ ಆಗತ್ತೆ. ಆಗ ನಿಮ್ಗೆ ನಂಬಿಕೆ ಇತ್ತಾ ಈ ಸಿನಿಮಾ ಹಿಟ್ ಆಗತ್ತೆ, ನೀವು ತುಂಬಾ ದೊಡ್ಡ ಸ್ಟಾರ್ ಆಗ್ತೀರಾ ಅಂತ? ನಾನು ಇಷ್ಟೊಂದು ಶ್ಯೂರ್ ಆಗಿರಲಿಲ್ಲ. ಯಾಕಂದರೆ ನನಗೇನು ಅನಿಸ್ತಿತ್ತಂದರೆ, ನನಗೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಒಂದು ಗೊತ್ತಿತ್ತು, ಸಿನಿಮಾ ಚೆನ್ನಾಗಾಗಿದೆ ಅಂತ. ಅಂದರೆ ಮ್ಯೂಸಿಕ್ ಚೆನ್ನಾಗಾಗಿತ್ತು, ವರ್ಕ್ ಚೆನ್ನಾಗಾಗಿತ್ತು ಅಂತ ಗೊತ್ತಿತ್ತು. ಅದು ಎಲ್ಲ ಚೆನ್ನಾಗಿ ಬಂದಿತ್ತು ವರ್ಕ್. ಆದರೆ ಅಷ್ಟು ಆಡಿಯನ್ಸ್ ಹಿಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಅಂದರೆ ನಮಗೆ ಗೊತ್ತೇ ಇರಲಿಲ್ಲ. ನಾವು ಕಷ್ಟಪಡೋದೇ ಅದಕ್ಕೆ ಅಲ್ವಾ. ಬಟ್ ನಾವು ಬರೀ ಹೋಪ್ ಮಾಡ್ಬೋದಷ್ಟೇ. ನಾನು ಹೋಪ್ ಮಾಡ್ತಾನೆ ಇದ್ದೆ. ಬಟ್ ನಾನು ಲಕ್ಕಿ ಅಂದರೆ ನನಗೆ ಈ ಸಿನಿಮಾ ತುಂಬ ಈಸಿಯಾಗಿ ಸಿಕ್ಬಿಡ್ತು. ನನಗೆ ತುಂಬ ಫ್ರೆಂಡ್ಸ್ ಇದ್ದರು, ಜೊತೆಲಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಐ ವಾಸ್ ಲೀಡಿಂಗ್ ಎ ಹ್ಯಾಪಿ ಲೈಫ್. ಜೊತೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಅಸಿಸ್ಟ್ ಮಾಡ್ತಾ ಇದ್ದೆ ನಾನು. ಐ ವಾಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ಸೋ. ಸೊ ಒಂದಿನ ಕುಕ್ಕು ಸರ್ ನನ್ನ ಹತ್ರ ಬಂದು ಹೇಳಿದ್ರು, ಅಂದರೆ ನಮ್ಮ ತಂದೆ ಹಿ ವಾಂಟೆಡ್ ಮೀ ಟು ಬಿ ಅನ್ ಆ್ಯಕ್ಟರ್. ಆದರೆ ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೆ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅಸಿಸ್ಟ್ ಮಾಡೋದು. ಸೊ ಒಂದಿನ ಕುಕ್ಕು ಸರ್ ಬಂದು ನನಗೆ ಹೇಳಿದ್ರು, ನೀನು ನನಗೋಸ್ಕರ ಒಂದು ಸಿನಿಮಾ ಮಾಡಬೇಕು. ಅಂದರೆ ಹಿ ವಾಸ್ ವೆರಿ ಕ್ಲೋಸ್ ಟು ಮೈ ಫಾದರ್. ಸೊ ನಾನು ಹೇಳಿದೆ, ಇದು ತುಂಬ ಬೇಗ ಆಗಲಿಲ್ವಾ? ಐ ವಾಸ್ ಜಸ್ಟ್ 19. ನಾನು ಹೇಳಿದೆ, ಮಾಡೋಣ ಒಂದು 2-3 ವರ್ಷ ಬಿಟ್ಟು. ಅವ್ರು ಹೇಳಿದೆ, ಇಲ್ಲ ಈಗಲೇ ಮಾಡಬೇಕಂತ. ವಿದಿನ್ 1 ಮಂತ್ ಐ ಸ್ಟಾರ್ಟೆಡ್ ಶೂಟಿಂಗ್. ಸೊ ನಾನು ಲಕ್ಕಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ರೀತಿ ಕಷ್ಟಪಡದೆ, ಅಂದರೆ ಐ ಹ್ಯಾವ್ ಸೀನ್ ಪೀಪಲ್ ಹೀರೋ ಆಗಬೇಕು ಅಂತ ಪೋರ್ಟ್ಫೋಲಿಯೋಸ್ ಹಿಡ್ಕೊಂಡು ಅಲಿಯೋದು ಎಲ್ಲ ತುಂಬ ಕಷ್ಟಪಡ್ತಾರೆ.
ಆದ್ರೆ ನಾನು ಆ ಕಷ್ಟಪಡಬೇಕಾಗ್ಲಿಲ್ಲ. ಅಂದ್ರೆ ವಿದಿನ್ 1 ಮಂತ್ ಐ ಸ್ಟಾರ್ಟೆಡ್. ಆದ್ರೆ ಶೂಟ್ ಮಾಡುವಾಗ ನನಗೇನು ಅಪ್ರೋಚ್ ಇತ್ತಲ್ವಾ, ಅಂದ್ರೆ ಈ ಸಿನಿಮಾ ಓಡಿದ್ರೆ ಓಕೆ, ಇಲ್ಲಾಂದ್ರೆ ನನ್ನ ಪೋರ್ಟ್ಫೋಲಿಯೋಸ್ ಹಿಡ್ಕೊಂಡು ನಾನು ಅಲಿಯೋದಿಲ್ಲಪ್ಪ ಅಂತ. ನಾನು ಏನ್ ಮಾಡ್ತಾ ಇದ್ನಲ್ಲ ವಾಪಸ್ ಹೋಗ್ಬಿಡ್ತೀನಿ ಅಲ್ಲೇ ಅಂತ. ನೋಡಿ, ಆಕ್ಷನ್ ಹೀರೋ ಆಗಿ ನಿಮ್ಮ ಸಿನಿಮಾ ಚೆನ್ನಾಗಿ ನಡಿಬೇಕಾದ್ರೆ ಆ ಸಂದರ್ಭದಲ್ಲಿ ನೀವು ಡಿಸೈಡ್ ಮಾಡ್ತೀರಿ, ಇಲ್ಲ ನಾನು ಆಕ್ಷನ್ ಸಿನಿಮಾ ಮಾಡೋದಿಲ್ಲ, ನನ್ನ ನಾನು ಸಾಬೀತ್ ಮಾಡ್ಕೋಬೇಕು. ಅವಾಗ ಇಷ್ಟೊಂದೆಲ್ಲ ಯೋಚನೆ ಇರ್ತಿರ್ಲಿಲ್ಲ, ಬೇರೆದೇನಾದ್ರೂ ಡಿಫ್ರೆಂಟ್ ಆಗಿ ಮಾಡೋಣ ಅದು ಇದು ಅಂತ. ನಾವೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ, ನೀವು ಬಿಲೀವ್ ಮಾಡಲ್ಲ, ನಾವೆಲ್ಲ ಹೀರೋಗಳು ಸೇರಿ ಎಷ್ಟು ಸಿನಿಮಾಗಳು ಮಾಡ್ತಿದ್ವಲ್ಲ. ಈ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಒಂದು ರೂಲ್ ಮಾಡಬೇಕಾಯ್ತು. ಅಂದ್ರೆ ರೂಲ್ ಮಾಡಿ ಈ ಆಕ್ಟರ್ಸ್ ಎಲ್ಲ ತುಂಬಾ ಸಿನಿಮಾಗಳು ಮಾಡ್ತಾರೆ, ಸೊ ಸಿನಿಮಾಗಳು ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ, ಅಂದ್ರೆ ಟೈಮ್ ಜಾಸ್ತಿ ಆಗುತ್ತೆ ಅಂತ. ಸೊ ಒಂದು ರೂಲ್ ಮಾಡಬೇಕಾಯ್ತು, ಅಂದ್ರೆ ಒಂದು ಎಕ್ಸ್ ಅಮೌಂಟ್ ಆಫ್ ಮೂವೀಸ್ ಮಾತ್ರ ಮಾಡ್ಬೇಕು ಒಬ್ಬ ಹೀರೋ ಅಂತ. ಅಂದ್ರೆ ಒಂದು ವರ್ಷದಲ್ಲಿ ನಿಮ್ದು ಇಷ್ಟು ಮೂವೀಸ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ನೀವು ಮತ್ತೆ ನೆಕ್ಸ್ಟ್ ಮೂವಿ ಸ್ಟಾರ್ಟ್ ಆಗಲ್ಲ ಅಂತ. ಅಂದ್ರೆ ಆಕ್ಚುಲಿ ರೂಲ್ ತುಂಬಾ ಸ್ಟ್ರಿಕ್ಟ್ ಇತ್ತು. ಅಂದ್ರೆ ಆಕ್ಷನ್ದು ಒಂದೆರಡು ಸೀನ್ ಇಟ್ಬಿಟ್ರೆ ಅದನ್ನ ಮಾಡಿ ಇದನ್ನ ಮಾಡಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡೋದು ಅಂತ ನಡೀತಾ ಇತ್ತು. ಆಕ್ಚುಲಿ ಅವಾಗ ಸ್ವಲ್ಪ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್ ಅಂಡ್ ಸಿನಿಮಾಗಳು ಚೇಂಜ್ ಆದ. ನೋಡಿ, ನಾನು ನಿಮಗೆ ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ನೋಡೋದಕ್ಕೆ ಏನ್ ಸಿಕ್ತು ಅಂತಂದ್ರೆ, ನಿಮ್ಮ ಆಕ್ಷನ್ ಸಿನಿಮಾಗಳು ಚೆನ್ನಾಗಿ ಓಡ್ಬೇಕಾದ್ರೆ ನೀವು ಕಾಮಿಡಿ ಮಾಡ್ತೀರಿ. ಕಾಮಿಡಿ ಅಂತೂ ನಾನು ತುಂಬಾ ಲೇಟಾಗಿ ಶುರು ಮಾಡಿದೆ ಸರ್. ಮತ್ತೆ ಕಾಮಿಡಿ ಚೆನ್ನಾಗಿ ಓಡ್ಬೇಕಾದ್ರೆ ನೀವು ಎಮೋಷನಲ್ ರೋಲ್ ಮಾಡ್ತೀರಿ. ಐ ಥಿಂಕ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಂದ್ರೆ ಅದೇ ಮಜಾ ಅನ್ಸುತ್ತೆ. ಅಂದ್ರೆ ನೀವು ಒಂದು ಜಾನರಿಂದ ಇನ್ನೊಂದು ಜಾನರ್ಗೆ ಹೋಗಿ ಮತ್ತೆ ಅದೇ ಜಾನರ್ಗೆ ವಾಪಸ್ ಬಂತು. ಈಗ ನೋಡಿ, ನಾನು ಕಾಮಿಡಿ ಮಾಡುವಾಗ ಆಕ್ಷನ್ ಸಿನಿಮಾಗಳನ್ನ ಮಾಡೋದು ಬಿಡ್ಲಿಲ್ಲ ನಾನು. ಸೊ ನಾನು ಏನು ಯೋಚಿಸ್ತಾ ಇದ್ದೆ ಅಂದ್ರೆ, ನನ್ನನ್ನು ನಾನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ಅಂತ. ನನ್ನ ಕೆಲಸದಿಂದ ನಾನು ಬೋರ್ ಆಗಬಾರ್ದು ಅಂತ ಈ ತರ ಮಾಡ್ತಾ ಇದ್ದೆ ನಾನು. ಅಂದ್ರೆ ಒಂದ್ ಸೆಟ್ಟಿಂದ ಇನ್ನೊಂದ್ ಸೆಟ್ಗೆ ಹೋಗುವಾಗ ನಾನು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ, ಅಂದ್ರೆ ಹೊಸ ಕೆಲಸ ಏನಾದ್ರೂ ಹೊಸದ್ ಮಾಡ್ಬೇಕಾರೆ, ಲೈಕ್ ಜಖಂ ಮಾಡಿದ್ರಿ ನೀವು, ಹುತಾತ್ಮ ಭಗತ್ ಸಿಂಗ್ ಅವ್ರ ಮೇಲೆ ಸಿನಿಮಾ ಮಾಡ್ತೀರಿ, ಲೆಜೆಂಡ್ ಆಫ್ ಭಗತ್ ಸಿಂಗ್. ಈ 2 ಸಿನಿಮಾಗಳಿಗೆ ನಿಮ್ಗೆ ಅಪಾರವಾದಂತ ಮೆಚ್ಚುಗೆ ಸಿಕ್ತು, ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು, ನಿಮ್ಗೆ ಒಳ್ಳೆ ನಟ ಅನ್ನಿಸ್ಕೊಂಡ್ರಿ. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ 2 ಸಿನಿಮಾ ಫೇಲ್ ಆಯ್ತು. ಅಂದ್ರೆ ಒಳ್ಳೆ ಸಿನಿಮಾ ಮಾಡಿದಾಗ ನಿಮ್ಗೆ ಪೆಟ್ಟು ಬಿದ್ದಿದೆ. ಜಖಂ ಸಿನಿಮಾ ಒಂದ್ ರೇಂಜಿಗೆ ಓಡ್ತು, ಬಟ್ ಯಾವ ಥರದ ಸಿನಿಮಾ ಅದಾಗಿತ್ತಲ್ವ, ಯಾವ ಟಾರ್ಗೆಟ್ ಆಡಿಯನ್ಸ್ ಇತ್ತಲ್ಲ ಅದಕ್ಕೆಲ್ಲ ರೀಚ್ ಆಯಿತು. ಬಟ್ ಲೆಜೆಂಡ್ ಆಫ್ ಭಗತ್ ಸಿಂಗ್ ಇದೆಯಲ್ಲ, ಅದು ಸ್ವಲ್ಪ ಟ್ರಾಜಿಡಿ ಆಯಿತು. ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇವತ್ತಿಗೂ ಜನ ಬಂದು ನನಗೆ ಹೇಳ್ತಾರೆ, ಇಟ್ ವಾಸ್ ಅ ವಂಡರ್ಫುಲ್ ಮೂವಿ ಆ್ಯಂಡ್ ತುಂಬ ನೀನು ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ ರೋಲ್ನ ಅಂತ. ಆದರೆ ನೀವು ನನ್ನ ಮಾತು ನಂಬಬೇಕು, ನನಗೆ ಅನ್ಸುತ್ತೆ ಒಂದೊಂದು ಸರಿ ನಾವೆಲ್ಲ ಒಂದು ಬಫನ್ಗಳ ಥರ ಆಗ್ಬಿಟ್ಟಿದ್ವಿ. ಅಂದರೆ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡೋದು, ಒಬ್ಬರು ರಿಲೀಸ್ಗೆ ಮುಂಚೆ ಇನ್ನೊಬ್ರು ಮಾಡೋದು. ಸೊ ಅವಾಗ ಹೆಂಗಾಯ್ತು ಅಂದರೆ, ಆಡಿಯನ್ಸು ಕೆಲವೊಂದ್ಸರಿ ಪುಟ್ ಆಫ್ ಆಗಿಬಿಡೋರು, ಕೆಲವು ಕೆಟ್ಟ ಜನ ನಡೆಯಕ್ಕೆ ಬಿಡಲಿಲ್ಲ, ಅದು ಎಲ್ಲ ನಡೆದೋಯ್ತು. ನಿಮ್ಗನ್ಸುತ್ತಾ ಈ ಸಿನಿಮಾ ಬೇರೆ ಸಂದರ್ಭದಲ್ಲಿ ರಿಲೀಸ್ ಆಗಿದ್ರೆ ಬಹುಶಃ ಚೆನ್ನಾಗಿತ್ತು ಅಂತ? ನನಗೆ ಖಂಡಿತ ಅನ್ಸುತ್ತೆ. ಮತ್ತೆ ಇವತ್ತಿಗೂ ಜನ ಆ ಸಿನಿಮಾನ ಮತ್ತೆ ಮತ್ತೆ ನೋಡ್ತಾರೆ. ಅಂಡ್ ಎಷ್ಟು ಜನ ನೋಡ್ತಾರೋ ಅವರೆಲ್ಲ ಹೇಳ್ತಾರೆ ಇಟ್ ವಾಸ್ ಅ ವಂಡರ್ಫುಲ್ ಮೂವಿ ಅಂತ. ಅಂಡ್ ಇನ್ನೊಂದೇನು ಅಂದ್ರೆ, ಯಾವುದೇ ರೀಸನ್ ಇಲ್ಲ ಅದೊಂದೇ ಸಿನಿಮಾ ರಿಲೀಸ್ ಆಗಿದ್ರೆ ಫ್ಲಾಪ್ ಆಗ್ತಿತ್ತು. ಯಾವತ್ತಾದ್ರೂ ನಿಮ್ಮ ಮನಸ್ಸಿನಲ್ಲಿ ಅನ್ಸುತ್ತಾ, ಈ ಆಕ್ಷನ್ ಹೀರೋ ಸ್ಟ್ಯಾಂಪ್ ಏನ್ ಇದೆಯಲ್ಲ, ಇದನ್ನ ನಾನು ದೂರ ಮಾಡ್ಕೊಂಡ್ರೆ ದಿಲ್ ದೇ ಚುಕೆ ಸನಂನಂತ ಸಿನಿಮಾಗಳು ಅದರಲ್ಲಿ ಅಗೇನ್ ನಾನು ಲಕ್ಕಿ ಅಂತ ಕರ್ಕೋತೀನಿ. ಯಾಕಂದ್ರೆ ನೀವು ಅಂದ್ರಿ ಒಂದ್ ಸಿನಿಮಾ ನಡೆಯುವಾಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರಿ ನೀವು, 2 ಸಿನಿಮಾ ಅಂತ. ನನಗೆ ಸರಿಯಾದ ಟೈಮ್ನಲ್ಲಿ ಒಳ್ಳೆ ಡೈರೆಕ್ಟರ್ಸ್, ಒಳ್ಳೆ ಪ್ರೊಡ್ಯೂಸರ್ಸ್ ಜೊತೆ ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಆ್ಯಕ್ಟಿಂಗ್ ರೋಲು ನನಗೆ ಸಿಗಕ್ಕೆ ಶುರು ಆಯ್ತು. ಸೊ ಅವಾಗೇನಾಯಿತು, ನಂದು ರಿಪಿಟೇಟಿವ್ ಇರುತ್ತಲ್ಲ ಅದು ಆಗಕ್ಕೆ ಸಾಧ್ಯ ಆಗಲಿಲ್ಲ ಆವಾಗ ಏನಾಯಿತು ಅಂದರೆ, ಒಂದು ಪ್ಲಾಟ್ಫಾರ್ಮ್ ಬಿತ್ತು. ಅಂದರೆ ಇವತ್ತು ನಾನು ಯಾವ ಜಾನರ್ ಮೂವಿ ಮಾಡಬೇಕು ಅನ್ಕೋತೀನೋ ಅದನ್ನು ಮಾಡಬಲ್ಲೆ ನಾನು ಇವತ್ತು. ಆದರೆ ನೀವು ವಿಲನ್ ಆಗ್ತೀರಾ, ಖಳನಾಯಕ. ಇವತ್ತಿನ ದಿನಗಳಲ್ಲಿ ಐ ಥಿಂಕ್ ಕ್ಯಾರೆಕ್ಟರ್ಸ್, ವಿ ಆರ್ ಪ್ಲೇಯಿಂಗ್ ಕ್ಯಾರೆಕ್ಟರ್ಸ್. ಸೊ ವಿ ಆಲ್ ಪ್ಲೇ ಕ್ಯಾರೆಕ್ಟರ್ಸ್. ಎಲ್ಲರೂ ಅದನ್ನೇ ಮಾಡ್ತಾ ಇರೋದು ಇವತ್ತಿನ ಕಾಲದಲ್ಲಿ. ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅಂದರೆ, ಒಂದೇನಾದರೂ ಕನೆಕ್ಷನ್ ಇದ್ದರೆ. ಕಾಕಿ ವಾಸ್ ಅ ನೆಗೆಟಿವ್ ರೋಲ್, ಬಟ್ ಅಲ್ಲಿ ಕಾಕಿಗೆ ನನಗೆ ಒಂದು ಒಳ್ಳೆ ಅಸೋಸಿಯೇಷನಲ್ಲಿ ಹೆಸರು ಬಂತು. ಸೊ ನನಗೆ ಗೊತ್ತಿಲ್ಲ ಆಡಿಯನ್ಸ್ ಯಾವ ರೀತಿ ಯೋಚಿಸ್ತಾರೋ, ಇವರು ನೆಗೆಟಿವ್ ನೋಡಿ. ಆಡಿಯನ್ಸ್ ಅನ್ಸುತ್ತೆ ನಿನ್ನೆವರೆಗೂ ಹುತಾತ್ಮ ಭಗತ್ ಸಿಂಗ್ ಬಗ್ಗೆ ಸಿನಿಮಾ ಮಾಡ್ತಾ ಇದ್ರು, ಆದ್ರೆ ಇವತ್ತು ಹಾಜಿ ಮಸ್ತಾನ್ ರೋಲ್ ಮಾಡ್ತಾ ಇದ್ದಾರೆ. ಅದೇ ಅಲ್ವಾ ಮಜಾ, ಅದೇ ಅಲ್ವಾ ಸರ್ ಮಜಾ, ಅದೇ ಅಲ್ವಾ ಮಜಾ ಬರೋದು. ನೀವು ಒಂದ್ ವೇಳೆ ಭಗತ್ ಸಿಂಗ್ ರೋಲ್ ಮಾಡ್ತಾ ಇದ್ರೆ, ಬರೀ ಅದನ್ನೇ ಮಾಡ್ತಾ ಇದ್ರೆ ಎಷ್ಟು ದಿನ ಅಂತ ಮಾಡ್ತೀರಾ? ಮಾಡಕ್ಕಾಗಲ್ಲ. ಬನ್ನಿ ಇವತ್ತು ನಮ್ಮ ಆಡಿಯನ್ಸ್ ಕೇಳೋಣ, ನೀವು ಮಾಡ್ತಾ ಇರುವಂತ ರೋಲ್ಗಳ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ. ಅಲ್ಲಿ ನೀವು ಸೆಕೆಂಡ್ ರೋನಲ್ಲಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಭಗತ್ ಸಿಂಗ್ ನಿಮ್ ಫಿಲಮ್ ಅಷ್ಟೊಂದು ಓಡ್ಲಿಲ್ಲ. ಫಿಲಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ನಿಮ್ಮ ಅಭಿನಯ ಕೂಡ ಅದ್ಭುತವಾಗಿತ್ತು, ಆದ್ರೆ ಚೆನ್ನಾಗಿ ಓಡ್ಲಿಲ್ಲ ಅನ್ಫಾರ್ಚುನೇಟ್ಲಿ. ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ಇತಿಹಾಸದ ಇನ್ಯಾವುದಾದ್ರೂ ಅಂದ್ರೆ ಕ್ಯಾರೆಕ್ಟರ್ನ ಮತ್ತೆ ನಿಭಾಯಿಸೋಕೆ ಇಷ್ಟಪಡ್ತೀರಾ, ಅಥವಾ ಈ ಫಿಲಮ್ನ ಸೋಲ್ನಿಂದ ನಿರಾಶರಾಗಿದ್ದೀರಾ?
ಇಲ್ಲ ನಿರಾಸೆ ಆಗಿಲ್ಲ ನನಗೆ, ಇಲ್ಲ. ಈಗ ಯಾರಾದರೂ ಒಬ್ಬ ಡೈರೆಕ್ಟರ್, ಒಳ್ಳೆ ಡೈರೆಕ್ಟರ್ ಸಿಕ್ಕು ಆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ, ನನಗೆ ಸೂಟ್ ಆಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಅಂದರೆ ನನ್ನ ಡಿಮ್ಯಾಂಡ್ ಮಾಡಿದ್ರೆ ಖಂಡಿತ ಮಾಡ್ತೀನಿ.